ಹಾಯ್ ಎವ್ರಿವನ್, ನೋಡಿ ಒಂದು ಫ್ರೋನ್ಸು K06. ಸೊ ಈ ಗಾಡಿ ಬಂದ್ಬಿಟ್ಟು ತುಮಕೂರಿಂದ ಬಂದಿದೆ ನಮ್ಮ ಹತ್ರ. ಇನ್ನೊಂದು ಗಾಡಿ ಬಂದ್ಬಿಟ್ಟು ಬೆಲಿನೋ ರಾಮನಗರಿಂದ ಬಂದಿದೆ. ಸೊ ಎರಡು ಗಾಡಿ ಕೆಲಸ ನಡೀತಾ ಇದೆ. ಈ ಗಾಡಿಗೆ ಫ್ರೋನ್ಸ್ಗೆ ಬಂದ್ಬಿಟ್ಟು ಕೆಲವು ನಮಗೆ ಮೆಸೇಜ್ ಬರ್ತಾ ಇದ್ದಿದ್ದು ಟೈಲ್ ಲ್ಯಾಂಪ್ ಬಂದಿದೆಯಾ ಅಂತ. ಸೊ ಟೈಲ್ ಲ್ಯಾಂಪ್ ಇದಕ್ಕೆ ಒರಿಜಿನಲ್ ಒಂದು ಬರ್ತಾ ಇದ್ದಿದ್ದು ಫಸ್ಟು, ಅದು ಈ ತರ ಬರ್ತಾ ಇದ್ದಿದ್ದು ನಿಮ್ಗೆ ರೆಡ್ ಕಲರು. ಸೊ ಇದು ಒಂದು ಇಂಪೋರ್ಟ್ ಒಂದು ಬಂದಿದೆ, ಅದನ್ನು ನಿಮ್ಗೆ ಲೈವ್ ತೋರಿಸ್ತೀನಿ. ಆನ್ಗರ್ ಬಾ ಅದೇ ಆನ್ಗರ್ ಫ್ರೂ ಆನ್ಗರ್. ಇದು ಒಂದು ನಿಮ್ಗೆ ಡೆಮೋ ತೋರಿಸ್ತೀನಿ. ಬಟ್ ಇದು ನಿಮ್ಗೆ ಲುಕ್ಕೇ ನಿಮ್ಗೆ ನೋಡಿ, ಇಲ್ಲಿ ಪ್ಯಾನೋ ಫಿನಿಶ್ ಏನಿದೆ ಅದಕ್ಕೇನೆ ಮ್ಯಾಚ್ ಮಾಡಿ ಇದು ಮಾಡಿದ್ದಾರೆ. ಸೊ ಇದು ಒಂದು ಇಂಪೋರ್ಟೆಡ್ ಬಂದಿದೆ ಐಟಮು. ಅದು ನೋಡ್ಬೋದು, ಇಲ್ಲಿ ಆನ್ ಆದ ತಕ್ಷಣನೇ ಫ್ರೋನ್ಸ್ ಅಂತ ಹೆಸರು ಇದೆ. ಇದು ಪಾರ್ಕಿಂಗ್, ಇದು ಪಾರ್ಕಿಂಗ್ ನಿಮ್ಗೆ ಈ ತರ ಆನ್ ಆಗುತ್ತೆ. ಬ್ರೇಕ್ ದಾಲ್, ಇದು ಬ್ರೇಕು, ಇದು ಇಂಡಿಕೇಟರ್ ಆದ ಇಂಡಿಕೇಟರ್ನು ಬರ್ತದೆ. ನೀವು ಪಾರ್ಕಿಂಗ್ ಆಫ್ ಕರ್, ಇದು ನೋಡ್ಬೋದು. ರೈಟ್ ಅಂದ್ರೆ ರೈಟ್ ಇಂಡಿಕೇಟರ್ ನಿಮ್ಗೆ ಆಗುತ್ತೆ, ಲೆಫ್ಟ್ ಅಂದ್ರೆ ಲೆಫ್ಟ್ ಬರ್ತದೆ ನಿಮಗೆ. ಸೊ ಇದು ಹಾಫ್ ಪಾರ್ಟ್ ನಲ್ಲಿ ಮಾಡಿದ್ದಾರೆ. ಫ್ರೋನ್ಸ್ ಅಂತ ಇದೆ, ಲೈಟ್ ಇದೆ ಇಲ್ಲಿ. ಇಂಡಿಕೇಟರ್ ಇಲ್ಲಿಂದ ಆದ್ರೆ ನಿಮ್ಗೆ ಇಲ್ಲಿಂದ ಶೋ ಆಗುತ್ತೆ. ಸೊ ರೈಟ್ ಆದ್ರೆ ಇಲ್ಲಿಂದ ಶೋ ಆಗುತ್ತೆ. ಪಾರ್ಕಿಂಗ್ ಅಂದ್ರೆ ಪಾರ್ಕಿಂಗ್ನು ಆಗುತ್ತೆ. ಬ್ರೇಕ್ ಹೊಡೆದು ಬ್ರೇಕನ್ನು ಹೊಡೆದು. ಒರಿಜಿನಲ್ ಫೀಚರೇ ಬೇರೆ ನಿಮಗೆ, ಇದು ಇಂಪೋರ್ಟ್ ಫೀಚರೇ ಬೇರೆ. ಇದು ಒಂದು ಟೈಲ್ ಲ್ಯಾಂಪ್ ವಿಡಿಯೋ ಮಾಡೋಣ ಅಂತ ಹಾಕಿದ್ದೀನಿ. ಸೊ ಹಿಂದ್ಗಡೆ ಒಂದು ಬಂಪರ್ಗೂ ರಿಫ್ಲೆಕ್ಟರ್ ಒಂದು ಫಿಟ್ ಮಾಡಿದ್ದೀನಿ. ಸೊ ಅದು ಬಿಟ್ಟು ನಿಮಗೆ ಫ್ರೋನ್ಸ್ನಲ್ಲಿ ಏನಿದೆ ಅಂದರೆ, ನಿಮಗೆ ಆಟೋಮೆಟಿಕ್ ಗಾಡಿ ಇರಲಿ, ಮ್ಯಾನುವಲ್ ಗಾಡಿ ಇರಲಿ, ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಸಿಗ್ಮಾ ಇರಲಿ, ಟಾಪ್ ಮಾಡಲ್ ಸ್ಟೇರಿಂಗ್ ನೀವು ಹಾಕಿದ್ರೂ ಓಕೆ, ನಿಮ್ಮ ಗಾಡಿನಲ್ಲಿ ಸ್ಟೇರಿಂಗ್ ಬಂದಿದ್ರೂ ಓಕೆ. ಸೊ ಇದು ಈ ಗಾಡಿಗೆ ನಾವು ಇದೇ ಸ್ಟೇರಿಂಗ್ಗೆ ಒಂದು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಮಾಡಿದ್ದೀನಿ. ಇದು ಒಂದು ಸೇಮ್ ಸ್ಟೇರಿಂಗ್ಗೆ ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಮಾಡಿದ್ದೀನಿ. ಇದು ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಅಂದರೆ, ಹೊಸ ಗಾಡಿ ಇವಾಗ ದಸರಾಗೆ ಬೇಜಾನ್ ಗಾಡಿ ಫ್ರೋನ್ಸು, ಟೊಯೋಟಾ ಟೈಗರು, ಗ್ಲಾನ್ಸಾ, ಬೆಲಿನೋ ಬೇಜಾನ್ ಗಾಡಿ ಸೇಲ್ ಆಗ್ತಾ ಇದೆ. ಸೊ ಬೆಲಿನೋ ಇರಲಿ, ಆಲ್ ವೆಹಿಕಲ್ ಲೆಕ್ಕ ಇಟ್ಕೊಳ್ಳಿ, ಅದಕ್ಕೆ ಏನಿದೆ ಅಂದ್ರೆ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಐಟಮ್ ಇರ್ತದೆ. ಕೆಲವು ಐಟಮ್ ಸಿಸ್ಟಮ್ ಇದೆ, ಸ್ಟಿಗರ್ ಬೇಜಾನ್ ಐಟಮ್ ಇರ್ತದೆ. ಇದು ಎಲ್ಲ ವಿಡಿಯೋ ಮಾಡೋದು ನಿಮಗೋಸ್ಕರನೇ. ನಾವು ನೋಡಿ ಏನು ನಾವು ಮಾಡ್ತಾ ಇದ್ದೀನಿ ವಿಡಿಯೋ, ಏನು ನಿಮ್ಮ ಗಾಡಿಗೆ ಬೆನಿಫಿಟ್ ಇದೆ, ಏನೇನು ಆಗ್ತಾ ಇದ್ದೀನಿ ಅದೆಲ್ಲ ನೋಡ್ಬಿಡ್ತೀನಿ, ಡಿಸೈಡ್ ಮಾಡಿ ಬನ್ನಿ. ಬಟ್ ಟೈಲ್ ಲ್ಯಾಂಪ್ ಬಂದು ಇದಕ್ಕೆ ಬೇರೆ ಥರ ಒಂದು ಬಂದಿದ್ದು, ಅದು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಕ್ರೂಸ್ ಕಂಟ್ರೋಲ್ ಅಂತೂ ನಾವು ಬೇಜಾನ್ ಗಾಡಿಗೆ ಕೆಲಸ ಮಾಡಿದ್ದೀನಿ. ಸೊ ಈ ಗಾಡಿ ತುಮಕೂರಿಂದ ಬಂದಿದೆ, ಮಾಡಿಸ್ಕೊಂಡು ಹೋಗೋಕ್ಕೆ ಬೇರೆ ಎಸೆಸರೀಸ್ ಎಲ್ಲ ಮಾಡಿದ್ದೀನಿ. ಇದಕ್ಕೆ ಬೆಲಿನೋ ಒಂದು ಬಂದಿದೆ, ಅದಕ್ಕೆ ಎಸೆಸರೀಸ್ ಮಾಡ್ತಾ ಇದ್ದೀನಿ, ಅದನ್ನು ಗಾಡಿ ಬಂದಿದೆ. ಸೊ ಇದು ಒಂದು ಕಸ್ಟಮರ್ಗೆನ ಅದು ಕೆಲಸ ಹೆಂಗಾಗಿದೆ ಏನಾಗಿದೆ ಅಂತ ಕೇಳೋಣ. ಅವ್ರಿಗೂ ಎಲ್ಲಿಂದ ಬಂದಿದ್ದಾರೆ ಏನಂತ ಕೇಳೋಣ. ಅದು ಎಲ್ಲಿಂದ ಸರ್ ನೀವು ಬಂದಿರೋದ್ರಲ್ಲ? ತುಮಕೂರಿಂದ ಸರ್. ಫ್ರಾನ್ಸ್ ಇದನ್ನ ಸ್ಟೇರಿಂಗ್ ಆಲ್ಟರ್ ಮಾಡ್ಬೇಕಂತ ಬಂದ್ವಿ. ಜೊತೆಗೆ ಅದೇನೊಂದು ಲ್ಯಾಂಪ್ ಎಲ್ಲ ತೋರಿಸಿದ್ರು, ಲ್ಯಾಂಪ್ ಎಲ್ಲ ಹಾಕೊಂಡ್ವಿ, ಚೆನ್ನಾಗಿ ಕೆಲಸ ಮಾಡಿಕೊಟ್ರು, ಭಾಳ ಖುಷಿ ಆಯಿತು. ರೇಟಲ್ಲಿ ಖಂಡಿತ ನಮ್ಮ ತುಮಕೂರಲ್ಲಿ ಎಷ್ಟು ಜನ ಇದ್ರು, ಫ್ರಾನ್ಸ್ ಆಗಲಿ ಯಾವ್ದಾರಾಗಲಿ ಹೇಳ್ತೀನಿ. ತುಮಕೂರು ಜನಕ್ಕೆ ಮಾತ್ರ ಕಂಪಲ್ಸರಿ ಹೇಳ್ತೀನಿ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇದು ಒಂದು ಗಾಡಿ ಕೆಲಸ ನಡೀತಾ ಇದೆ. ಸೊ ಇದು ಆದ್ಮೇಲೆ ಒಂದು ಬೆಲಿನೋ ಒಂದು ಕೆಲಸ ನಡೀತಾ ಇದೆ. ಸೊ ಅದು ಬೆಲಿನೋನು ಬೇಜಾನ್ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಸೊ ಇದಕ್ಕೆ ಒಂದು ಹಿಂದ್ಗಡೆ ಟೈಲ್ ಲ್ಯಾಂಪ್ ಬೇಜಾನ್ ಜನ ಕೇಳ್ತಾ ಇದ್ರು ನಮಗೆ. ಸೊ ಟೈಲ್ ಲ್ಯಾಂಪ್ ಒಂದು ಆಗಿದೆ, ಇದಕ್ಕೆ ಫಿಟ್ಟಿಂಗು ನೀಟ್ ಆ್ಯಂಡ್ ಕ್ಲೀನ್ ಇದೆ. ನೀವು ಬಂದು ಐಟಮ್ ನೋಡ್ಬೋದು, ಇದೆ ಆವಾಗಲೇ ನಿಮ್ಗೆ ಗೊತ್ತಾಗೋದು. ಇದು ವಿಡಿಯೋನಲ್ಲಿ ನೋಡೋಕ್ಕೇನು ನಿಮಗೆ ಐಟಮ್ ನೋಡಿದ್ರೂ ನಿಮಗೆ ಗೊತ್ತಾಗೋದು. ಬಟ್ ಅದ್ನಲ್ಲಿ ಒರಿಜಿನಲ್ನಲ್ಲಿ ನಿಮಗೆ ಪಾರ್ಕಿಂಗ್ ಮಾತ್ರನೇ ಬರ್ತಾ ಇದ್ದಿದ್ದು. ಇದರಲ್ಲಿ ನಿಮಗೆ ಪಾರ್ಕಿಂಗು, ಬ್ರೇಕು, ಇಂಡಿಕೇಟರ್ 3 ಆಪ್ಷನ್ ಇದೆ, ರಿವರ್ಸ್ ಲೈಟು ಬರ್ತದೆ. ಸೊ ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ರಿಫ್ಲೆಕ್ಟರ್ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ.